ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಸತ್ಯ ಗೀತಾ ಮುರಳಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 28/2/2026. ಪ್ರಾತಃ ಕ್ಲಾಸ್. ರಿವೈಸ್ ಕೋರ್ಸ್ 5/10/1968. ಓಂ ನಮಃ ಶಿವಾಯ್. ಮಧುರ ಮಕ್ಕಳೇ, ನಿಮಗೆ ಯಾವಾಗಲೂ ಅಶುದ್ಧ ವಿಚಾರಗಳು ಬರಬಾರದು. ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಕೊನೆಯಲ್ಲಿ ಫಲಿತಾಂಶ ಬರುತ್ತದೆ. ತಂದೆ ತಿಳಿಸುತ್ತಾರೆ, ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ, ಓದುತ್ತಿದ್ದಾರೆ. ಪರೀಕ್ಷೆಯ ಸಮಯ ಈಗ ಹತ್ತಿರ ಬರುತ್ತಿದೆ. ಆದ್ದರಿಂದ ನಂಬರ್ ವಾರ್ ಆಗಿ ಪಾಸ್ ಆಗಿ ನಂತರ ಟ್ರಾನ್ಸ್ಫರ್ ಆಗುತ್ತಾರೆ. ಓಂ ನಮಃ ಶಿವಾಯ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ದಿನನಿತ್ಯ ಎಚ್ಚರಿಕೆ ಅವಶ್ಯವಾಗಿ ಕೊಡಬೇಕಾಗುತ್ತದೆ. ಯಾವುದು? ಸುರಕ್ಷತೆ ಮೊದಲು. ಸೇಫ್ಟಿ ಎಂದರೇನು? ಮಾಯೆಯಿಂದ ಸುರಕ್ಷಿತವಾಗಿರುವುದು. ನೆನಪಿನ ಯಾತ್ರೆಯಿಂದ ನೀವು ತುಂಬಾ ಸುರಕ್ಷಿತ ಆಗಿ ಇರುತ್ತೀರಿ. ಮಕ್ಕಳಿಗೆ ಇದೇ ಮೂಲ ಮಾತಾಗಿದೆ. ತಂದೆ ತಿಳಿಸಿದ್ದಾರೆ, ಮಕ್ಕಳಾದ ನೀವು ಎಷ್ಟೆಷ್ಟು ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿರುತ್ತೀರೋ ಅಷ್ಟೇ ಖುಷಿಯೂ ಇರುತ್ತದೆ ಮತ್ತು ಗುಣಗಳು, ನಡತೆ, ಚಾರಿತ್ರ್ಯ ಕೂಡ ಸರಿಯಾಗಿರುತ್ತದೆ. ಏಕೆಂದರೆ ಪಾವನರು ಆಗಬೇಕಿದೆ, ನಡತೆ ಸುಧಾರಿಸಿಕೊಳ್ಳಬೇಕಿದೆ, ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಬೇಕು. ನನ್ನ ನಡತೆಯಿಂದ ಯಾರಿಗಾದರೂ ದುಃಖ ಕೊಡುವಂಥದ್ದು ಇಲ್ಲ ತಾನೆ, ಅಥವಾ ಯಾವುದೇ ದೇಹಾಭಿಮಾನ ಬರುವುದಿಲ್ಲ ತಾನೆ ಎಂದು ಚೆಕ್ ಮಾಡಿಕೊಳ್ಳಬೇಕು. ಇದನ್ನು ಚೆನ್ನಾಗಿ ಪರಿಶೀಲನೆ ಮಾಡಿಕೊಳ್ಳಬೇಕು. ತಂದೆ ಕುಳಿತು ಮಕ್ಕಳಿಗೆ ಓದಿಸುತ್ತಾರೆ. ಮಕ್ಕಳಾದ ನೀವು ಓದುತ್ತೀರಿ ಮತ್ತು ಓದಿಸುತ್ತೀರಿ. ಬೇಹದ್ದಿನ ತಂದೆ ಮಾತ್ರ ಓದಿಸುತ್ತಾರೆ. ಉಳಿದವರೆಲ್ಲರೂ ದೇಹದಾರಿಗಳಾಗಿದ್ದಾರೆ. ಅದರಲ್ಲಿ ಇಡೀ ಪ್ರಪಂಚ ಬರುತ್ತದೆ. ಒಬ್ಬ ತಂದೆಯೇ ವಿದೇಹಿಯಾಗಿದ್ದಾರೆ. ಅವರು ಮಕ್ಕಳಿಗೆ ಹೇಳುತ್ತಾರೆ, ನೀವೂ ಸಹ ವಿದೇಹಿಯಾಗಬೇಕು. ನಾನು ಬಂದಿರುವುದೇ ನಿಮ್ಮನ್ನು ವಿಧೇಯಿಯನ್ನಾಗಿ ಮಾಡಲು. ಪವಿತ್ರರಾಗಿಯೇ ಅಲ್ಲಿಗೆ ಹೋಗುವಿರಿ. ಚೀಚಿ ಎನ್ನೋ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದಿಲ್ಲ. ಅಂದ್ರೆ ಪತಿತತನವನ್ನ ಅಥವಾ ಪಾಪವನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಲು ಆಗುವುದಿಲ್ಲ. ಆದ್ದರಿಂದ ಮೊದಲಿಗೆ ಮಂತ್ರವನ್ನೇ ಇದನ್ನೇ ಕೊಡುತ್ತಾರೆ. ಮಾಯೆಯನ್ನು ವಶ ಮಾಡಿಕೊಳ್ಳುವ ಮಂತ್ರವಾಗಿದೆ. ಪವಿತ್ರವಾಗುವ ಮಂತ್ರವೂ ಇದೇ ಆಗಿದೆ. ಈ ಮಂತ್ರದಲ್ಲಿ ಬಹಳಷ್ಟು ವಿಶೇಷತೆಗಳು ತುಂಬಿಕೊಂಡಿವೆ. ಇದರಿಂದಲೇ ಪವಿತ್ರರಾಗಬೇಕು. ಮನುಷ್ಯರಿಂದ ದೇವತೆಯಾಗಬೇಕು. ಅವಶ್ಯವಾಗಿ ನಾವೇ ದೇವಿ ದೇವತೆಗಳಾಗಿದ್ದೆವು. ಆದ್ದರಿಂದ ತಂದೆ ಹೇಳುತ್ತಾರೆ, ತಮ್ಮ ಸುರಕ್ಷತೆಯನ್ನು ಬಯಸುವುದಾದರೆ, ಶಕ್ತಿಶಾಲಿ ಮಹಾವೀರರಾಗಲು ಬಯಸುವುದಾದರೆ ಈ ಪುರುಷಾರ್ಥ ಮಾಡಿ. ತಂದೆ ಶಿಕ್ಷಣ ಅಂತೂ ಕೊಡುತ್ತಲೇ ಇರುತ್ತಾರೆ. ಡ್ರಾಮಾ ಅನುಸಾರ ಸಂಪೂರ್ಣ ಸರಿಯಾಗಿಯೇ ನಡೆಯುತ್ತಿದೆ ಮತ್ತು ಮುಂದಿನದಕ್ಕಾಗಿಯೂ ತಂದೆ ತಿಳಿಸುತ್ತಾರೆ. ನೆನಪಿನ ಯಾತ್ರೆಯಲ್ಲಿ ದುರ್ಬಲರಾಗಬಾರದು. ಬಲೆ ಮನೆಯ ಒಳಗಡೆ ಇರುವವರಾಗಿದ್ದಾರೆ, ಆದರೆ ತುಂಬಾ ಕಚ್ಚಾಗಿದ್ದಾರೆ. ತಂದೆ ತಿಳಿಸಿದ್ದಾರೆ, ಹೊರಗಡೆ ಇರುವವರು ಒಳಗಡೆ ಇರುವವರನ್ನು ಗೆದ್ದು ಬಿಡುತ್ತಾರೆ. ಅರ್ಜುನನ ಉದಾಹರಣೆ ಇದೆ ಅಲ್ಲವೇ? ಅರ್ಜುನ ಒಳಗಿದ್ದನು, ಅವನು ಫೇಲ್ ಆದನು. ಹೊರಗಿನವರು ಗೆದ್ದರು. ಈ ರೀತಿ ಏನೋ ಕತೆ ಇದೆ. ಹೊರಗಡೆ ಇರುವ ಬಂಧನದ ಗೋಪಿಕೆಯರು ವಿಶೇಷವಾಗಿ ಅವರು ಎಷ್ಟೊಂದು ನೆನಪು ಮಾಡುತ್ತಾರೋ ಅಷ್ಟು ಮನೆಯಲ್ಲಿ ಇರುವವರು, ಬಂಧನ ಇಲ್ಲದೆ ಇರುವವರು ಮಾಡುವುದಿಲ್ಲ. ಏಕೆಂದರೆ ಅವರಿಗೆ ಶಿವಬಾಬಾರನ್ನು ಭೇಟಿಯಾಗುವ ಆತುರತೆ ಇರುತ್ತದೆ. ಯಾರು ಸಿಗುತ್ತಾರೋ ಅವರಿಗೆ ಹೊಟ್ಟೆ ತುಂಬಿದಂತಾಗುತ್ತದೆ. ಅವರು ತುಂಬಾ ನೆನಪು ಮಾಡುತ್ತಾ ಮಾಡುತ್ತಾ ಒಳಗಡೆ ಇರುವವರಿಗಿಂತಲೂ ತುಂಬಾ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು. ಒಳ್ಳೊಳ್ಳೆಯ ದೊಡ್ಡ ದೊಡ್ಡ ಸೆಂಟರ್ಗಳನ್ನು ನಡೆಸುವಂತಹ ಮುಖ್ಯರಾದವರು ನೆನಪಿನ ಯಾತ್ರೆಯಲ್ಲಿ ದುರ್ಬಲ ಆಗಿದ್ದಾರೆ ಎಂದು ನೋಡಲಾಗುತ್ತದೆ. ಜ್ಞಾನದ ಕತ್ತಿಯಲ್ಲಿ ಹರಿತ ತುಂಬಾ ಚೆನ್ನಾಗಿರಬೇಕು. ಹರಿತ ಇಲ್ಲದಿರುವ ಕಾರಣ ಯಾರಿಗೂ ಜ್ಞಾನದ ಬಾಣ ತಗಲುವುದೇ ಇಲ್ಲ, ಪೂರ್ತಿಯಾಗಿ ಸಾಯುವುದೇ ಇಲ್ಲ. ಮಕ್ಕಳು ಜ್ಞಾನದ ಬಾಣವನ್ನು ಹಾಕಿ ತಂದೆಯವರನ್ನಾಗಿ ಮಾಡಲು ಅಥವಾ ಮರುಜೀವವನ್ನಾಗಿ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಮಾಯೆ ಸಾಯುವುದಿಲ್ಲ ಎಂದಾದರೆ ಖಂಡಿತ ಜ್ಞಾನದ ಕತ್ತಿಯಲ್ಲಿ ಗೊಂದಲವಿದೆ. ಬಾಬಾ ಬಲೆ ತಿಳಿದುಕೊಂಡಿದ್ದಾರೆ. ಡ್ರಾಮಾ ಸಂಪೂರ್ಣ ಅಕ್ಯುರೇಟ್ ಆಗಿ ನಡೆಯುತ್ತಿದೆ. ಆದರೆ ಮುಂದಿನದಕ್ಕಾಗಿ ತಿಳಿಸುತ್ತಲೇ ಇರುತ್ತಾರೆ ಅಲ್ಲವೇ?
ಪ್ರತಿಯೊಬ್ಬರು ತಮ್ಮ ಮನಸ್ಸಿನಲ್ಲಿ ಕೇಳಿಕೊಳ್ಳಿ, ನಾವು ಎಲ್ಲಿಯವರೆಗೆ ನೆನಪು ಮಾಡುತ್ತೇವೆ ಎಂದು. ನೆನಪಿನಿಂದಲೇ ಶಕ್ತಿ ಬರುತ್ತದೆ. ಆದ್ದರಿಂದ ಜ್ಞಾನದ ಕತ್ತಿಯಲ್ಲಿ ಹರಿತಬೇಕು ಎಂದು ಹೇಳಲಾಗುತ್ತದೆ. ಜ್ಞಾನ ಅಂತೂ ತುಂಬಾ ಸಹಜ ರೀತಿಯಲ್ಲಿ ತಿಳಿಸಬಹುದು. ಎಷ್ಟೆಷ್ಟು ನೆನಪಿನಲ್ಲಿ ಇರುತ್ತೀರೋ ಅಷ್ಟೇ ತುಂಬಾ ಮಧುರವಾಗುತ್ತಾ ಹೋಗುತ್ತೀರಿ. ನೀವು ಸತೋಪ್ರಧಾನರಾಗಿದ್ದಾಗ ತುಂಬಾ ಮಧುರವಾಗಿದ್ದವರು ಈಗ ಮತ್ತೆ ಸತೋಪ್ರಧಾನರಾಗಬೇಕು, ತುಂಬಾ ಮಧುರವಾಗಬೇಕು. ಸ್ವಭಾವವೂ ಸಹ ತುಂಬಾ ಮಧುರವಾಗಿರಬೇಕು. ಎಂದಿಗೂ ಬೇಸರ ಮಾಡಿಕೊಳ್ಳಬಾರದು. ಯಾರಾದರೂ ಬೇಸರಗೊಳ್ಳುವಂತಹ ವಾತಾವರಣ ಇರಬಾರದು. ಯಾರೂ ಸಹ ಬೇಸರಗೊಳ್ಳದಂತೆ ಪ್ರಯತ್ನ ಮಾಡಬೇಕು. ಅಂದ್ರೆ ನಮ್ಮಿಂದ ಯಾರೂ ಬೇಜಾರಾಗಬಾರದು, ಆ ರೀತಿ ಪ್ರಯತ್ನ ಮಾಡಬೇಕು. ಏಕೆಂದರೆ ಈ ಈಶ್ವರೀಯ ಕಾಲೇಜನ್ನು ಸ್ಥಾಪನೆ ಮಾಡುವ ಸೇವೆ ತುಂಬಾ ಶ್ರೇಷ್ಠವಾಗಿದೆ. ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ತುಂಬಾ ಗಾಯನವಿದೆ. ವಾಸ್ತವದಲ್ಲಿ ಅವುಗಳಲ್ಲ. ವಿಶ್ವವಿದ್ಯಾಲಯ ಒಂದೇ ಆಗಿರುತ್ತದೆ. ತಂದೆಯೇ ಬಂದು ಎಲ್ಲರಿಗೂ ಮುಕ್ತಿ, ಜೀವನ್ಮುಕ್ತಿಯನ್ನು ಕೊಡುತ್ತಾರೆ. ತಂದೆಗೆ ಗೊತ್ತಿದೆ ಇಡೀ ಪ್ರಪಂಚದ ಮನುಷ್ಯ ಮಾತ್ರರೆಲ್ಲರೂ ಸಮಾಪ್ತಿಯಾಗಲಿದ್ದಾರೆ. ಅದಕ್ಕಾಗಿಯೇ ಈ ಚೀಚಿ ಪ್ರಪಂಚವನ್ನು ಸಮಾಪ್ತಿ ಮಾಡಿ ಎಂದು ತಂದೆಯನ್ನು ಕರೆದಿದ್ದೇವೆ. ಹೊಸ ಪ್ರಪಂಚದ ಸ್ಥಾಪನೆ ಮಾಡಿ ಎಂದು ಮಕ್ಕಳು ಸಹ ತಿಳಿದುಕೊಂಡಿದ್ದಾರೆ. ಅವಶ್ಯವಾಗಿ ತಂದೆ ಬಂದಿದ್ದಾರೆ. ಈಗ ಮಾಯೆಯ ಆಡಂಬರ ಎಷ್ಟೊಂದು ಇದೆ. ಮಾಯೆಯ ವೈಭವದ ಆಟವನ್ನೂ ಸಹ ತೋರಿಸುತ್ತಾರೆ. ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣವಾಗುತ್ತಿವೆ. ಇದೇ ಆಡಂಬರವಾಗಿದೆ. ಸತ್ಯಯುಗದಲ್ಲಿ ಇಷ್ಟೊಂದು 18 ಮಹಡಿ 40 ಮಹಡಿಯ ಕಟ್ಟಡಗಳು ಇರುವುದಿಲ್ಲ. ಇಲ್ಲಿ ಕಟ್ಟುತ್ತಾರೆ, ಏಕೆಂದರೆ ವಾಸಿಸಲು ಜಾಗ ತುಂಬಾ ಕಡಿಮೆ ಇದೆ. ವಿನಾಶ ಆದಾಗ ಶೋಭೆಯನ್ನು ಪಡೆಯುತ್ತವೆ. ಎಲ್ಲ ದೊಡ್ಡ ದೊಡ್ಡ ಕಟ್ಟಡಗಳು ಬಿದ್ದು ಹೋಗುತ್ತವೆ. ಮೊದಲು ಇಷ್ಟೊಂದು ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟುತ್ತಿರಲಿಲ್ಲ. ಬಾಂಬ್ಗಳನ್ನು ಹಾಕಿದಾಗ ಇಸ್ಪಿಟ್ ಎಲೆಗಳು ಬಿದ್ದಂತೆ ಎಲ್ಲಾ ಕಟ್ಟಡಗಳು ಬಿದ್ದು ಹೋಗುತ್ತವೆ. ಇದರ ಅರ್ಥ ಅವರೇ ಸಾಯುತ್ತಾರೆ, ಕೆಳಗೆ ಬೀಳುತ್ತಾರೆ, ಉಳಿದವರು ಉಳಿದುಕೊಳ್ಳುತ್ತಾರೆ ಎಂದಲ್ಲ. ಇಲ್ಲ, ಯಾರು ಎಲ್ಲಿದ್ದರೂ, ಸಮುದ್ರದಲ್ಲಿರಲಿ, ಭೂಮಿಯ ಮೇಲಿರಲಿ, ಆಕಾಶದಲ್ಲಿರಲಿ, ಗಿಡಗಳ ಮೇಲಿರಲಿ ಅಥವಾ ಮೇಲೆ ಹಾರುತ್ತಿರಲಿ, ಎಲ್ಲರೂ ಸಮಾಪ್ತಿಯಾಗಿ ಹೋಗುತ್ತಾರೆ. ಇದು ಹಳೆಯ ಪ್ರಪಂಚ ಅಲ್ಲವೇ? 84 ಲಕ್ಷ ಯೋನಿಗಳಿವೆ. ಇವೆಲ್ಲವೂ ಸಮಾಪ್ತಿಯಾಗಲಿವೆ. ಅಲ್ಲಿ ಹೊಸ ಪ್ರಪಂಚದಲ್ಲಿ ಇದೇನೂ ಇರುವುದಿಲ್ಲ. ಇಷ್ಟೊಂದು ಮನುಷ್ಯರು ಇರುವುದಿಲ್ಲ. ಸೊಳ್ಳೆ ಮುಂತಾದವುಗಳು ಇರುವುದಿಲ್ಲ. ಇಲ್ಲಿ ಬಹಳಷ್ಟು ಇವೆ. ಈಗ ಮಕ್ಕಳಾದ ನೀವು ದೇವತೆಗಳಾಗುತ್ತೀರಿ. ಅಲ್ಲಿ ಪ್ರತಿಯೊಂದು ವಸ್ತು ಸತೋಪ್ರಧಾನ ಆಗಿರುತ್ತದೆ. ಇಲ್ಲೂ ಸಹ ದೊಡ್ಡ ಮನುಷ್ಯರ ಮನೆಗೆ ಹೋದರೆ ತುಂಬಾ ಸ್ವಚ್ಛತೆ ಇರುತ್ತದೆ. ನೀವು ಎಲ್ಲರಿಗಿಂತ ದೊಡ್ಡ ಮನುಷ್ಯರು, ದೊಡ್ಡ ದೇವತೆಗಳಾಗುವವರು. ದೊಡ್ಡ ಮನುಷ್ಯರೆಂದು ಹೇಳುವುದಿಲ್ಲ, ನೀವು ದೊಡ್ಡ ದೇವತೆಗಳಾಗುತ್ತೀರಿ. ಇದೇನು ಹೊಸ ಮಾತಲ್ಲ. 5000 ವರ್ಷಗಳ ಹಿಂದೆಯೂ ನೀವು ನಂಬರ್ ವಾರ್ ಆಗಿದ್ದೀರಿ. ಈ ಕಸ ಮುಂತಾದವು ಅಲ್ಲಿ ಏನೂ ಇರುವುದಿಲ್ಲ. ನಾವು ತುಂಬಾ ದೊಡ್ಡ ಶ್ರೇಷ್ಠ ದೇವತೆಗಳಾಗುತ್ತಿದ್ದೇವೆ ಎಂಬ ಖುಷಿ ಮಕ್ಕಳಿಗೆ ಇರಬೇಕು. ಒಬ್ಬ ತಂದೆಯೇ ನಮಗೆ ಓದಿಸುವವರಾಗಿದ್ದಾರೆ. ಅವರು ನಮ್ಮನ್ನು ತುಂಬಾ ಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಶಿಕ್ಷಣದಲ್ಲಿ ಯಾವಾಗಲೂ ನಂಬರ್ ವಾರ್ ಸ್ಥಾನ ಪಡೆಯುವವರು ಇರುತ್ತಾರೆ. ಕೆಲವರು ಕಡಿಮೆ ಓದುತ್ತಾರೆ, ಕೆಲವರು ಜಾಸ್ತಿ ಓದುತ್ತಾರೆ. ಈಗ ಮಕ್ಕಳು ಪುರುಷಾರ್ಥ ಮಾಡುತ್ತಿದ್ದೀರಿ. ದೊಡ್ಡ ದೊಡ್ಡ ಸೆಂಟರ್ಗಳನ್ನು ತೆರೆಯುತ್ತಿದ್ದಾರೆ. ಏಕೆಂದರೆ ದೊಡ್ಡವರಿಗೆ ತಿಳಿಯಲಿ, ಭಾರತದ ಪ್ರಾಚೀನ ಯೋಗ ಎಂದು ಇದನ್ನೇ ಗಾಯನ ಮಾಡಲಾಗುತ್ತದೆ ಎಂದು. ವಿಶೇಷವಾಗಿ ವಿದೇಶದವರಿಗೆ ರಾಜಯೋಗ ಕಲಿಯುವ ಆಸಕ್ತಿ ಜಾಸ್ತಿ ಇರುತ್ತದೆ. ಭಾರತವಾಸಿಗಳು ತಮೋಪ್ರಧಾನ ಬುದ್ಧಿಯವರಾಗಿದ್ದಾರೆ. ಅವರು ಆದರೂ ತಮೋಬುದ್ಧಿಯವರೇ. ಆದ್ದರಿಂದ ಅವರಿಗೆ ಭಾರತದ ಪ್ರಾಚೀನ ರಾಜಯೋಗ ಕಲಿಯುವ ಹವ್ಯಾಸವಿರುತ್ತದೆ. ಭಾರತದ ಪ್ರಾಚೀನ ರಾಜಯೋಗ ಪ್ರಸಿದ್ಧವಾಗಿದೆ. ಇದರಿಂದಲೇ ಭಾರತ ಸ್ವರ್ಗವಾಗಿತ್ತು. ಆದರೂ ಅವರು ಬಂದು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವವರು ತುಂಬಾ ಕಡಿಮೆ ಜನರಿದ್ದಾರೆ. ಸ್ವರ್ಗ ಅಥವಾ ಹೆವೆನ್ ಕಳೆದು ಹೋಗಿದೆ. ಅದು ಮತ್ತೆ ಸ್ಥಾಪನೆ ಆಗಲೇಬೇಕು. ಸ್ವರ್ಗ ಅಥವಾ ಪ್ಯಾರಡೈಸ್ ಎಲ್ಲರಿಗಿಂತ ಅದ್ಭುತ ಪ್ರಪಂಚ ಆಗಿದೆ. ಸ್ವರ್ಗದ ಹೆಸರು ಎಷ್ಟೊಂದು ಪ್ರಸಿದ್ಧವಾಗಿದೆ. ಸ್ವರ್ಗ
ಮತ್ತು ನರಕ, ಶಿವಾಲಯ ಮತ್ತು ವೈಶಾಲಯ. ನಮಗೆ ಶಿವಾಲಯಕ್ಕೆ ಹೋಗಬೇಕಿದೆ ಎಂದು ಮಕ್ಕಳಾದ ನಿಮಗೆ ಈಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೆನಪಿದೆ. ಅಲ್ಲಿಗೆ ಹೋಗಲು ಶಿವಬಾಬಾರನ್ನು ನೆನಪು ಮಾಡಬೇಕು. ಅವರೇ ಎಲ್ಲರನ್ನೂ ಕರೆದುಕೊಂಡು ಹೋಗುವ ಮಾರ್ಗದರ್ಶಕ ಆಗಿದ್ದಾರೆ. ಭಕ್ತಿಗೆ ರಾತ್ರಿ ಎಂದು ಹೇಳಲಾಗುತ್ತದೆ, ಜ್ಞಾನಕ್ಕೆ ಹಗಲು ಎಂದು ಹೇಳಲಾಗುತ್ತದೆ. ಹಗಲು ಮತ್ತು ರಾತ್ರಿಯಲ್ಲಿ ತುಂಬಾ ವ್ಯತ್ಯಾಸ ಇದೆ ಅಲ್ಲವೇ? ಅದು ಸಹ ಬೇಹದ್ದಿನ ಮಾತಾಗಿದೆ. ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚದಲ್ಲಿ ತುಂಬಾ ವ್ಯತ್ಯಾಸ ಇರುತ್ತದೆ. ಈಗ ದೆಹಲಿಯಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ನಿರ್ಮಾಣವಾಗುತ್ತಿವೆ. ಆಗ ಮಕ್ಕಳಿಗನಿಸುತ್ತದೆ, ಇಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಶಿಕ್ಷಣವನ್ನು ನಾವು ಶ್ರೇಷ್ಠಾತಿ ಶ್ರೇಷ್ಠ ಕಟ್ಟಡದಲ್ಲಿ ಓದಿಸಿದರೆ ದೊಡ್ಡ ದೊಡ್ಡ ಜನರು ಎಚ್ಚರಗೊಳ್ಳುತ್ತಾರೆ. ಒಬ್ಬೊಬ್ಬರಿಗೆ ಕುಳಿತು ತಿಳಿಸಬೇಕಾಗುತ್ತದೆ. ವಾಸ್ತವದಲ್ಲಿ ಈ ಶಿಕ್ಷಣವನ್ನು ಕೊಡಲು ಏಕಾಂತ ಸ್ಥಾನಗಳು ಇರುತ್ತವೆ. ಬ್ರಹ್ಮಜ್ಞಾನಿಗಳ ಆಶ್ರಮಗಳು ಸಹ ನಗರದಿಂದ ದೂರ ದೂರ ಇರುತ್ತವೆ ಮತ್ತು ಕೆಳಗಡೆಯೇ ಇರುತ್ತಾರೆ. ಇಷ್ಟೊಂದು ಎತ್ತರದ ಮಹಡಿಗಳಲ್ಲಿ ಇರುವುದಿಲ್ಲ. ಈಗ ತಮೋಪ್ರಧಾನ ಆಗಿರುವುದರಿಂದ ಅವರೂ ಸಹ ನಗರದ ಒಳಗೆ ನುಗ್ಗಿದ್ದಾರೆ. ಅವರ ಶಕ್ತಿಯು ಸಮಾಪ್ತಿಯಾಗಿದೆ. ಈ ಸಮಯದಲ್ಲಿ ಎಲ್ಲರ ಬ್ಯಾಟರಿ ಖಾಲಿಯಾಗಿದೆ. ಸನ್ಯಾಸಿಗಳ ಬ್ಯಾಟರಿ ಕೂಡ ಖಾಲಿಯಾಗಿದೆ. ಈಗ ಬ್ಯಾಟರಿಯನ್ನು ಹೇಗೆ ತುಂಬಬೇಕು ಎಂದು ತಂದೆಯ ವಿನಃ ಬೇರೆ ಯಾರು ಬ್ಯಾಟರಿ ಚಾರ್ಜ್ ಮಾಡಲು ಸಾಧ್ಯವಿಲ್ಲ. ಬ್ಯಾಟರಿ ಚಾರ್ಜ್ ಮಾಡಿಕೊಳ್ಳುವುದರಿಂದಲೇ ಮಕ್ಕಳಿಗೆ ಶಕ್ತಿ ಬರಬೇಕಿದೆ. ಅದಕ್ಕಾಗಿ ಮುಖ್ಯವಾದದ್ದು ನೆನಪು. ಅದರಲ್ಲಿಯೇ ಮಾಯೆಯ ವಿಘ್ನಗಳು ಬರುತ್ತವೆ. ಕೆಲವರು ಸರ್ಜನ್ ಮುಂದೆ ಸತ್ಯ ಹೇಳುತ್ತಾರೆ, ಕೆಲವರು ಮುಚ್ಚಿಟ್ಟುಕೊಳ್ಳುತ್ತಾರೆ. ಒಳಗಡೆ ಏನೇನೋ ಕೊರತೆಗಳಿವೆಯೋ ಅದನ್ನು ತಂದೆಗೆ ತಿಳಿಸಬೇಕು ಅಲ್ಲವೇ? ಈ ಜನ್ಮದಲ್ಲಿ ಏನೇನು ಪಾಪಗಳನ್ನು ಮಾಡಿದ್ದಾರೋ ಅದನ್ನು ಅವಿನಾಶಿ ಸರ್ಜನ್ ಮುಂದೆ ವರ್ಣನೆ ಮಾಡಬೇಕು. ಇಲ್ಲದಿದ್ದರೆ ಅದು ಮನಸ್ಸಿನ ಒಳಗಡೆ ಕೊರೆಯುತ್ತಿರುತ್ತದೆ. ತಂದೆಗೆ ತಿಳಿಸಿದ ನಂತರ ಅದು ಮನಸ್ಸಿನಲ್ಲಿ ಕೊರೆಯುವುದಿಲ್ಲ. ಒಳಗಡೆಯೇ ಇಟ್ಟುಕೊಳ್ಳುವುದು ಸಹ ನಷ್ಟದಾಯಕವಾಗಿದೆ. ಯಾರು ಸತ್ಯವಾದ ಮಕ್ಕಳಾಗುತ್ತಾರೋ ಅವರು ಎಲ್ಲವನ್ನೂ ತಂದೆಗೆ ತಿಳಿಸುತ್ತಾರೆ. ಈ ಜನ್ಮದಲ್ಲಿ ಈ ಪಾಪಗಳನ್ನು ಮಾಡಿದ್ದೇವೆ ಎಂದು ತಂದೆಗೆ ತಿಳಿಸುತ್ತಾರೆ. ದಿನ ಪ್ರತಿದಿನ ತಂದೆ ಈ ಮಾತಿಗೆ ಗಮನ ಕೊಡುತ್ತಲೇ ಇರುತ್ತಾರೆ. ಇದು ನಿಮ್ಮ ಅಂತಿಮ ಜನ್ಮವಾಗಿದೆ. ತಮೋಪ್ರಧಾನ ಆಗಿರುವುದರಿಂದ ಪಾಪಗಳನ್ನು ಅವಶ್ಯವಾಗಿ ತುಂಬಾ ಮಾಡುತ್ತಿರುತ್ತಾರೆ. ತಂದೆ ತಿಳಿಸುತ್ತಾರೆ, ನಾನು ಅನೇಕ ಜನ್ಮಗಳ ಕೊನೆಯಲ್ಲಿ ಯಾರು ನಂಬರ್ 1 ಪತಿತರಾಗಿದ್ದಾರೋ ಅವರಲ್ಲಿಯೇ ಪ್ರವೇಶ ಮಾಡುತ್ತೇನೆ. ಏಕೆಂದರೆ ಅವರೇ ಮತ್ತೆ ನಂಬರ್ 1ಗೆ ಹೋಗಬೇಕಿದೆ. ತುಂಬಾ ಪರಿಶ್ರಮ ಪಡಬೇಕಾಗುತ್ತದೆ. ಈ ಜನ್ಮಗಳಲ್ಲಿ ಪಾಪಗಳನ್ನು ಮಾಡಿದ್ದಾರೆ. ಎಷ್ಟೋ ಜನರಿಗೆ ನಾವು ಏನು ಮಾಡುತ್ತಿದ್ದೇವೆ ಎನ್ನುವುದು ತಿಳಿಯುವುದಿಲ್ಲ. ಸತ್ಯ ಹೇಳುವುದಿಲ್ಲ. ಕೆಲವರು ಸತ್ಯ ತಿಳಿಸುತ್ತಾರೆ. ತಂದೆ ತಿಳಿಸಿದ್ದಾರೆ, ಕರ್ಮಾತೀತ ಸ್ಥಿತಿಯಾದಾಗ ಕರ್ಮೇಂದ್ರಿಯಗಳು ಶಾಂತವಾಗುತ್ತವೆ. ಒಂದು ವೇಳೆ ಯೋಗ ಬಲದಲ್ಲಿ ಗಟ್ಟಿಯಾಗಿದ್ದರೆ ಕರ್ಮೇಂದ್ರಿಯಗಳು ಸಂಪೂರ್ಣ ಶಾಂತವಾಗುತ್ತವೆ. ಅಲ್ಲಿ ಯಾವುದೇ ಕೊಳಕು, ಕಾಯಿಲೆ, ಕೆಸರು, ಮಣ್ಣು ಮುಂತಾದವು ಇರುವುದೇ ಇಲ್ಲ. ಮನುಷ್ಯರು ತುಂಬಾ ಸ್ವಚ್ಛವಾಗಿರುತ್ತಾರೆ. ಅಲ್ಲಿ ಇರುವುದೇ ರಾಮರಾಜ್ಯ, ಇಲ್ಲಿದೆ ರಾವಣನ ರಾಜ್ಯ. ಆದ್ದರಿಂದ ಅನೇಕ ಪ್ರಕಾರದ ಕೊಳಕು ಮುಂತಾದ ಕಾಯಿಲೆಗಳಿವೆ. ಸತ್ಯಯುಗದಲ್ಲಿ ಇದು ಯಾವುದೂ ಇರುವುದಿಲ್ಲ. ತುಂಬಾ ಸ್ವಚ್ಛತೆ ಇರುತ್ತದೆ. ಆ ಮಾತೇ ಕೇಳಬೇಡಿ. ಹೆಸರೇ ಎಷ್ಟೊಂದು ಫಸ್ಟ್ ಕ್ಲಾಸ್ ಆಗಿದೆ. ಸ್ವರ್ಗ, ಹೆವೆನ್, ಹೊಸ ಪ್ರಪಂಚ. ತಂದೆ ತಿಳಿಸಿದ್ದಾರೆ, ಭಕ್ತಿ ಮಾರ್ಗಕ್ಕೆ ಮೋಸ ಹೋಗುವ ಮಾರ್ಗ ಎಂದು ಹೇಳಲಾಗುತ್ತದೆ. ತುಂಬಾ ಮೋಸ ಮಾಡಲಾಗುತ್ತದೆ. ದೊಡ್ಡ ದೊಡ್ಡ ಮೋಸಗಾರರು ಇರುತ್ತಾರೆ. ಅವರದು ಯಾವುದೇ ದೋಷ ಇಲ್ಲ. ಯಾರಾದರೂ ಮೋಸಗಾರರು, ಪಾಪಾತ್ಮರು ಇರುತ್ತಾರೆ. ತಂದೆ ತಿಳಿಸುತ್ತಾರೆ, ಈ ಪುರುಷೋತ್ತಮ ಸಂಗಮ ಯುಗದಲ್ಲಿಯೇ ನೀವು ಈ ಎಲ್ಲಾ ಮಾತುಗಳನ್ನು ಕೇಳುತ್ತೀರಿ. ನೆನ್ನೆ ಕೇಳುತ್ತಿರಲಿಲ್ಲ. ನೆನ್ನೆ ಮೃತ್ಯು ಲೋಕದ ಮಾಲೀಕರಾಗಿದ್ದೀರಿ. ಇಂದು ನೀವು ಅಮರ ಲೋಕದ ಮಾಲೀಕರಾಗುತ್ತಿದ್ದೀರಿ. ನೆನ್ನೆ ಮೃತ್ಯು ಲೋಕದಲ್ಲಿ ಇದ್ದೆವು ಎಂಬ ನಿಶ್ಚಯ ಬರುತ್ತದೆ. ಈಗ ಸಂಗಮ ಯುಗಕ್ಕೆ ಬಂದಿರುವುದರಿಂದ ಅಮರಪುರಿಗೆ ಹೋಗಲು ನೀವು ಪುರುಷಾರ್ಥ ಮಾಡುತ್ತಿದ್ದೀರಿ. ಓದಿಸುವವರು ಸಹ ಈಗ ಸಿಕ್ಕಿದ್ದಾರೆ. ಚೆನ್ನಾಗಿ ಓದಿದರೆ ಹಣ ಇತ್ಯಾದಿಗಳನ್ನು ಸಹ ಸಂಪಾದನೆ ಮಾಡುತ್ತಾರೆ. ಶಿಕ್ಷಣಕ್ಕೆ ಬಲಿಹಾರಿ ಎಂದು ಹೇಳುತ್ತಾರೆ.
ಇದು ಸಹ ಹಾಗೆಯೇ ಇದೆ. ಈ ಶಿಕ್ಷಣದಿಂದ ನೀವು ತುಂಬಾ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಿ. ನೆನ್ನೆ ಕಲಿಯುಗದಲ್ಲಿ ಇದ್ದವರು ಇಂದು ಇಲ್ಲಿದ್ದೀರಿ, ಅಂದರೆ ಸಂಗಮ ಯುಗದಲ್ಲಿ ಇದ್ದೀರಿ. ಹಗಲು ರಾತ್ರಿಯ ವ್ಯತ್ಯಾಸವಾಗುತ್ತದೆ. ಭಕ್ತಿ ಮಾರ್ಗಕ್ಕೆ ರಾತ್ರಿ ಎಂದು ಹೇಳಲಾಗುತ್ತದೆ. ಬುದ್ಧಿಯಲ್ಲಿ ಜ್ಞಾನ ಬರುವುದರಿಂದ ಭಕ್ತಿ ಮಾರ್ಗ ತನ್ನಷ್ಟಕ್ಕೆ ತಾನೇ ಬಿಟ್ಟು ಹೋಗುತ್ತದೆ. ಇದನ್ನು ಹೇಳಬೇಕಾಗಿಲ್ಲ. ನಿನ್ನೆ ನೀವು ಘೋರ ಅಂಧಕಾರದ ರಾತ್ರಿಯಲ್ಲಿ ಇದ್ದವರು, ಈಗ ನೀವು ಬೆಳಕಿನಲ್ಲಿದ್ದೀರಿ. ಇದು ಸಹ ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ನೀವು ಸಹ ಗಳಿಗೆ ಗಳಿಗೆಗೆ ಮರೆತು ಬಿಡುತ್ತೀರಿ. ಹಳೆಯ ಪ್ರಪಂಚಕ್ಕೆ ಹೊರಟು ಹೋಗುತ್ತೀರಿ. ಮರೆಯುವುದು ಎಂದರೆ ಹಳೆಯ ಪ್ರಪಂಚಕ್ಕೆ ಹೋಗುವುದು. ಈಗ ಸಂಗಮಯುಗಿ ಬ್ರಾಹ್ಮಣರಾದ ನಿಮಗೆ ಗೊತ್ತಿದೆ, ನಾವು ಕಲಿಯುಗದಲ್ಲಿ ಇಲ್ಲ ಎಂದು ಆತ್ಮಕ್ಕೆ ಗೊತ್ತಿದೆ. ನಾವೀಗ ಹೊಸ ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಎನ್ನುವುದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು. ತಂದೆ ನಮಗೆ ಓದಿಸುವುದೇ ಹೊಸ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಲು. ಇದು ಶುಭ ಅಹಂಕಾರವಾಗಿದೆ, ಅದು ಅಶುಭ ಅಹಂಕಾರವಾಗಿದೆ, ಅಂದರೆ ಅಶುದ್ಧ ಅಹಂಕಾರ. ಮಕ್ಕಳಾದ ನಿಮಗೆ ಯಾವಾಗಲೂ ಅಶುಭ ವಿಚಾರಗಳು ಬರಬಾರದು. ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಕೊನೆಯಲ್ಲಿ ರಿಸಲ್ಟ್ ಬರುತ್ತದೆ. ತಂದೆ ತಿಳಿಸುತ್ತಾರೆ, ಈ ಸಮಯದಲ್ಲಿ ಎಲ್ಲರೂ ಪುರುಷಾರ್ಥಿಗಳಾಗಿದ್ದಾರೆ, ಓದುತ್ತಿದ್ದಾರೆ. ಪರೀಕ್ಷೆಯ ಸಮಯ ಈಗ ಹತ್ತಿರ ಬರುತ್ತಿದೆ. ಆದ್ದರಿಂದ ನಂಬರ್ ವಾರ್ ಆಗಿ ಪಾಸ್ ಆಗಿ ನಂತರ ಟ್ರಾನ್ಸ್ಫರ್ ಆಗುತ್ತಾರೆ. ನಿಮ್ಮದು ಬೇಹದ್ದಿನ ಶಿಕ್ಷಣ ಆಗಿದೆ. ಇದನ್ನು ಕೇವಲ ನೀವು ಮಾತ್ರ ತಿಳಿದುಕೊಂಡಿದ್ದೀರಿ. ನೀವು ಎಷ್ಟೊಂದು ತಿಳಿಸುತ್ತೀರಿ. ಹೊಸಬರು ಬರುತ್ತಿರುತ್ತಾರೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆಯಲು ಬಲೆ ದೂರ ಇದ್ದರೂ ಸಹ ಕೇಳುತ್ತಾ ನಿಶ್ಚಯ ಬುದ್ಧಿಯವರಾಗಿ ತಿಳಿದುಕೊಳ್ಳುತ್ತಾರೆ. ಅಂತಹ ಬಾಬಾರವರ ಸಮ್ಮುಖದಲ್ಲಿಯೂ ಹೋಗಬೇಕು ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ. ಯಾವ ತಂದೆ ಮಕ್ಕಳಿಗೆ ಓದಿಸಿದ್ದಾರೋ ಅಂತಹ ತಂದೆಯನ್ನು ಸಮ್ಮುಖದಲ್ಲಿ ಅವಶ್ಯವಾಗಿ ಭೇಟಿಯಾಗಬೇಕು. ಮಕ್ಕಳು ತಂದೆಯನ್ನು ತಿಳಿದುಕೊಂಡೇ ಇಲ್ಲಿಗೆ ಬರುತ್ತಾರೆ. ಯಾರಾದರೂ ತಿಳಿಯದವರು ಇದ್ದರೂ ಸಹ ಇಲ್ಲಿಗೆ ಬರುವುದರಿಂದ ತಿಳಿದುಕೊಳ್ಳುತ್ತಾರೆ. ತಂದೆ ಕೂಡ ಹೇಳುತ್ತಾರೆ, ಮನಸ್ಸಿನಲ್ಲಿ ಏನೇ ಮಾತು ಇದ್ದರೂ ಏನಾದರೂ ಅರ್ಥವಾಗದಿದ್ದರೆ ಬಲೆ ಕೇಳಿ. ತಂದೆ ಅಂತೂ ಆಯಸ್ಕಾಂತ ಆಗಿದ್ದಾರೆ. ಯಾರ ಅದೃಷ್ಟದಲ್ಲಿಯೇ ಅವರು ಚೆನ್ನಾಗಿ ಹಿಡಿದುಕೊಳ್ಳುತ್ತಾರೆ. ಅದೃಷ್ಟದಲ್ಲಿ ಇಲ್ಲದಿದ್ದರೆ ಸಮಾಪ್ತಿಯಾಗುತ್ತಾರೆ. ಕೇಳಿಯೂ ಕೇಳದಂತೆ ಮಾಡುತ್ತಾರೆ. ಹಾಗಾದರೆ ಇಲ್ಲಿ ಯಾರು ಕುಳಿತು ಓದಿಸುತ್ತಾರೆ? ಭಗವಂತ. ಯಾರ ಹೆಸರು ಶಿವ ಎಂದಾಗಿದೆ, ಶಿವ ಬಾಬಾರಿಂದ ನಮಗೆ ಸ್ವರ್ಗದ ಮಾಲೀಕತನ ಸಿಗುತ್ತದೆ. ಮತ್ತೆ ಯಾವ ಶಿಕ್ಷಣ ಓದಿಸುತ್ತಾರೆ? ನಮಗೆ ಶಿವ ಬಾಬಾ ಓದಿಸುತ್ತಾರೆ. ಈ ಶಿಕ್ಷಣದಿಂದ 21 ಜನ್ಮಗಳಿಗಾಗಿ ಮಾಲೀಕತನ ಸಿಗುತ್ತದೆ ಎಂದು ನೀವು ಹೇಳುತ್ತೀರಿ. ಹೀಗೆ ತಿಳಿಸುತ್ತಾ ಅನೇಕರನ್ನು ಕರೆದುಕೊಂಡು ಬರುತ್ತೀರಿ. ಕೆಲವರು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳದ ಕಾರಣ ಅಷ್ಟೊಂದು ಸೇವೆ ಮಾಡಲು ಸಾಧ್ಯವಾಗುವುದಿಲ್ಲ. ಬಂಧನದ ಸರಪಳಿಗಳಲ್ಲಿ ಸಿಲುಕಿಕೊಂಡಿರುತ್ತಾರೆ. ಆರಂಭದಲ್ಲಿ ನೀವು ಹೇಗೆ ತಮ್ಮನ್ನು ಸರಪಳಿಗಳಿಂದ ಬಿಡಿಸಿಕೊಂಡು ಬಂದಿದ್ದೀರಿ? ಹೇಗೆಂದರೆ ಯಾರೋ ಮೈಮರೆತವರು ಇರುತ್ತಾರೆ. ಇದು ಸಹ ಡ್ರಾಮಾದಲ್ಲಿ ಪಾತ್ರ ಇತ್ತು, ಆದ್ದರಿಂದ ಆಕರ್ಷಣೆ ಉಂಟಾಯಿತು. ಡ್ರಾಮಾ ಅನುಸಾರ ಬಟ್ಟಿ ಆಗಬೇಕಿತ್ತು. ಬದುಕಿದ್ದಾಗಲೇ ಸತ್ತಂತೆ ಆದರು. ನಂತರ ಕೆಲವರು ಮಾಯೆಯ ಕಡೆಗೆ ಹೊರಟು ಹೋದರು. ಯುದ್ಧ ಅಂತೂ ನಡೆಯುತ್ತದೆ ಅಲ್ಲವೇ? ಇವರು ದೊಡ್ಡ ಧೈರ್ಯ ತೋರಿಸಿದ್ದಾರೆ. ಈಗ ನಾವು ಸಹ ಕುಟ್ಟಿ ನೋಡೋಣ, ಇವರು ಪಕ್ಕ ಇದ್ದಾರೆಯೇ ಎಂದು ನೋಡೋಣ ಎಂದು ಮಾಯೆ ನೋಡುತ್ತದೆ. ಮಕ್ಕಳ ಪಾಲನೆ ಎಷ್ಟೊಂದು ಆಗುತ್ತಿತ್ತು. ಎಲ್ಲವನ್ನೂ ಕಲಿಸುತ್ತಿದ್ದರು. ಮಕ್ಕಳಾದ ನೀವು ಆಲ್ಬಂನಲ್ಲಿ ಚಿತ್ರ ಇತ್ಯಾದಿಗಳನ್ನು ನೋಡುತ್ತಾ ಕುಳಿತುಕೊಳ್ಳುತ್ತೀರಿ. ಕೇವಲ ಚಿತ್ರ ನೋಡುವುದರಿಂದಲೂ ಅರ್ಥವಾಗುವುದಿಲ್ಲ ಏನೇನು ನಡೆಯುತ್ತಿತ್ತು, ಹೇಗೆ ಬಟ್ಟಿಯಲ್ಲಿ ಬಿದ್ದಿದ್ದರು ಎಂದು ಯಾರಾದರೂ ಕುಳಿತು ತಿಳಿಸಬೇಕು. ಅಂದರೆ ಬಟ್ಟಿಯಲ್ಲಿ ಹೆಂಗ ಕುತ್ಕೊಂಡು ತಪಸ್ ಮಾಡ್ತಿದ್ರು ಅನ್ನೋದನ್ನ ಕುತ್ಕೊಂಡು ತಿಳಿಸ್ಬೇಕು. ನಂತರ ಕೆಲವರು ಹೇಗೆ ಹೊರ ಬಂದರು, ಕೆಲವರು ಹೇಗೆ ರೂಪಾಯಿಗಳನ್ನು ಮುದ್ರಿಸಿದಾಗಲೂ ಕೆಲವೊಂದು ಕೆಟ್ಟು ಹೋಗುತ್ತವೆ. ಇದು ಸಹ ಈಶ್ವರಿಯ ಮಷಿನ್ ಆಗಿದೆ. ಈಶ್ವರ ಕುಳಿತು ಧರ್ಮದ ಸ್ಥಾಪನೆ ಮಾಡುತ್ತಾರೆ. ಈ ಮಾತು ಯಾರಿಗೂ ಗೊತ್ತಿಲ್ಲ. ತಂದೆಯನ್ನು ಕೂಗಿ ಕರೆಯುತ್ತಾರೆ, ಆದರೆ ಹೇಗೆ ಇರುತ್ತಾರೆ ಅಂದರೆ ಕಾದ ಹೆಂಚು ಇದ್ದಂತೆ ಇರುತ್ತಾರೆ. ಮಾಯೆ ರಾವಣ ಸಂಪೂರ್ಣ ಕಾದ ಹೆಂಚು ಮಾಡುತ್ತಾಳೆ.
ಶಿವಬಾಬಾರವರ ಪೂಜೆ ಕೂಡ ಮಾಡುತ್ತಾರೆ. ಮತ್ತೆ ನಂತರ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಇವರು ಸರ್ವವ್ಯಾಪಿ ಹೇಗೆ ಆಗಲು ಸಾಧ್ಯ? ಎಷ್ಟೊಂದು ಕಲ್ಲು ಬುದ್ಧಿ, ತಿಳುವಳಿಕೆ ಇಲ್ಲದವರಾಗಿ ಬಿಡುತ್ತಾರೆ. ಶಿವಬಾಬಾ ಹೇಳುತ್ತಾರೆ, ನಾನು ಸರ್ವವ್ಯಾಪಿ ಹೇಗೆ ಆಗಲು ಸಾಧ್ಯ? ಬಾಬಾ ಎಂದು ಕರೆಯುತ್ತೀರಿ, ಮತ್ತೆ ನಾನು ಸರ್ವವ್ಯಾಪಿ ಹೇಗೆ ಆಗುತ್ತೇನೆ? ಪೂಜೆ ಮಾಡುತ್ತಾರೆ. ಆ ವಸ್ತುವಿಗೆ ಶಿವ ಎಂದು ಕರೆಯುತ್ತಾರೆ. ಅದರಲ್ಲಿ ಶಿವ ಕುಳಿತಿದ್ದಾರೆ ಎಂದು ಹೇಳುವುದಿಲ್ಲ. ಈಗ ಮತ್ತೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಹೇಳುವುದು ಇದು ಹೇಗೆ ಸಾಧ್ಯ? ಎಲ್ಲರೂ ಭಗವಂತನೇ ಭಗವಂತ. ಭಗವಂತ ಲೆಕ್ಕವಿಲ್ಲದಷ್ಟಂತೂ ಇರುವುದಿಲ್ಲ ಅಲ್ಲವೇ? ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ತೃಪ್ತ ಆತ್ಮಭವ. ಮಕ್ಕಳಾದ ನೀವು ಎಂದಿಗೂ ಬೇಡುವವರಾಗಬಾರದು. ಯಾವುದೇ ಪ್ರಕಾರದ ಬೇಡುವವರು ಸ್ವಯಂ ತೃಪ್ತ ಆತ್ಮ ಎಂದು ಅನುಭವ ಮಾಡುವುದಿಲ್ಲ. ಸದಾ ಸರ್ವ ಪ್ರಾಪ್ತಿಗಳಿಂದ ತೃಪ್ತ ಆತ್ಮರಾಗಿರಿ. ಬ್ರಾಹ್ಮಣರ ಜೀವನದ ಸ್ಲೋಗನ್ ಆಗಿದೆ, ಅಪ್ರಾಪ್ತವಾದ ಯಾವುದೇ ವಸ್ತು ಮಾಸ್ಟರ್ ಸರ್ವಶಕ್ತಿವಂತರ ಖಜಾನೆಯಲ್ಲಿ ಇಲ್ಲ. ಈ ಸ್ಲೋಗನ್ ಅನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿರಿ. ಒಳ್ಳೆಯದು. ಓಂ ನಮಃ ಶಿವಾಯ.